ಸೇಮ್ ಗೊತ್ತಾ, ಇಂಡಿಯಾದಲ್ಲಿ ತಿನ್ನಲ್ವಾ ಟೇಸ್ಟ್ ಹಂಗೆ ಇದೆ. ಆಯ್ತಾ ತಿಂದಿದ್ದು, ಹೆಂಗ್ ತಿಂತಾ ಇದೀರಾ ಅಂದ್ರೆ ಹೆಂಗ್ ಶಾಕ್ ಆಗೋಯ್ತು ಗೊತ್ತಾ. 15K ನಂಗೆ ಇನ್ನೂ ಪ್ರೋಸೆಸ್ ಆಗಕ್ಕೆ ಟೈಮ್ ಬೇಕು. ಕೋತಿ ಎತ್ಕೊಂಡು ಹೋಗೋಣ. ಅಮ್ಮ ನಂಗೆ ಮುಟ್ತಾ ಇದ್ರೇನೆ ಖುಷಿ ಆಗ್ತಿದೆ ನಿಜ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮ ಮನೆ ಹುಡುಗರು ಕೆಂಪಾ ಕೆಂಪಿ. ಆಸ್ ಯೂಶುವಲ್ ನಮ್ಮ ಕೆಂಪ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಂಪಿ ಅವರು ಮಾತಾಡ್ತಾ ಇದ್ದಾರೆ. ಏನ್ ಗೊತ್ತಾ, ನಮ್ ಫ್ರೆಂಡ್ ಒಬ್ರು ಹಳಸಿನ ಹಣ್ಣು ಸಿಗುತ್ತೆ ಇಲ್ಲಿ ಅಂತ ಅನ್ಬಿಟ್ಟು ಸ್ಟೇಟಸ್ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ನನಗ್ ತಡಿಯಕ್ ಆಗ್ದಿರ ಫುಲ್ ಬಾಯಲ್ಲೆಲ್ಲ ನೀರ್ ತುಂಬಿಕೊಂಡು ಎಷ್ಟು ದಿನ ಆದ್ಮೇಲೆ ಫೈನಲಿ ಹಳಸಿನ ಹಣ್ಣ ತಿನ್ಲೇಬೇಕು ಅಂತ ಅನ್ಬಿಟ್ಟು ಇವತ್ತು ಚೈನೀಸ್ ಮಾರ್ಕೆಟ್ ಬಂದಿದೀವಿ. ಆಕ್ಚುಲಿ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ನಾವು ತುಂಬಾ ಸರಿ ನೋಡಿದೀವಿ, ಹಳಸಿನ ಹಣ್ಣ ಇಟ್ಟಿರ್ತಾರೆ. ಬಟ್ ಆ ಕಂಡೀಷನ್ ನೋಡ್ಬಿಟ್ಟೆ ನಾವು ತಗೋಬೇಕು ಅಂತ ಯಾವತ್ತೂ ಅನ್ಸಿಲ್ಲ. ಬಟ್ ಅವ್ರು ತಗೊಂಡಿದ್ದು ತುಂಬಾ ಸ್ವೀಟ್ ಆಗಿತ್ತಂತೆ, ಇಂಡಿಯಾದಲ್ಲಿ ಹೆಂಗ್ ಸಿಗುತ್ತೋ ಹಂಗೆ ಟೇಸ್ಟ್ ಇತ್ತಂತೆ. ಸೊ ನೋಡೋಣ ಬನ್ನಿ. ಇವತ್ತು ನಾವು ಬಂದಿರೋದು ಚೈನೀಸ್ ಮಾರ್ಕೆಟ್, ದಾಯ್ ಥಾನ್ ಸೂಪರ್ ಮಾರ್ಕೆಟ್ ಅಂತ. ಸೊ ಇಲ್ಲಿ ಸಿಗುತ್ತಾ ಸಿಗಲ್ವಾ ಏನು, ಅಥವಾ ಯಾವ್ಯಾವ ತರತರವಾದ ಹಣ್ಣುಗಳನ್ನ ನೋಡ್ಬೋದು ಅಂತ ನಿಮ್ಗೂ ತೋರಿಸ್ತೀವಿ. ಮೇನ್ ಆಗಿ ಬೇಕಾಗಿರೋದೇ ಹಳಸಿನ ಹಣ್ಣು ಆಯ್ತಾ. ಫುಲ್ ಎಷ್ಟು ಆಲ್ಮೋಸ್ಟ್ 20 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಇಲ್ಲಿಗೆ. ಸೊ ಸಿಗ್ಲೇಬೇಕು, ನೋಡೋಣ, ಫಿಂಗರ್ ಕ್ರಾಸ್ಡ್ ಸಿಗುತ್ತಾ ಸಿಗಲ್ವಾ ಅಂತ ನೋಡೋಣ ಬನ್ನಿ. ಅಲ್ಲೇ ಇದೆ ನೋಡಿ, ಕಾಣಿಸ್ತು ಹಳಸಿನ ಹಣ್ಣು. ಇಲ್ಲಿಂದನೇ ಖುಷಿ ಆಗ್ತದೆ, ಎಂಟ್ರಿ ಆಗಿದ ತಕ್ಷಣನೇ ಕಾಣಿಸ್ಬಿಡ್ತು ಅಂತ. ನೋಡೋಣ ಎಷ್ಟಿದೆ. ಫುಲ್ ಇಟ್ಟಿದ್ದಾರೆ, ನಾರ್ಮಲ್ ಎಲ್ಲಾ ಕಡೆಯಿಂದ ಕಟ್ ಮಾಡಿ ಇಟ್ಟಿರ್ತಾರೆ ಇಂಡಿಯನ್ ಸ್ಟೋರ್ಸ್ ಅಲ್ಲಿ. ಇಲ್ಲಿ ಫುಲ್ ಇಟ್ಟಿದ್ದಾರೆ, ನೋಡೋಣ ಯಾವ ತರ ಇರುತ್ತೆ. ಮನೆಗೆ ಹೋಗಿ ಕಟ್ ಮಾಡಿ ಚೆನ್ನಾಗಿದೆಯಲ್ವಾ ನೋಡೋಣ. ಆಕ್ಚುಲಿ ಎಲ್ಲಾ ಕಡೆ ಕಟ್ ಮಾಡ್ಬಿಟ್ಟು ಇಟ್ಟಿರ್ತಾರೆ, ಬಟ್ ಫುಲ್ಲೇ ತಗೊಂಬೋಣ. ಈ ನೋಡ್ರಿ, ನಮ್ ಇಂಡಿಯಾದಲ್ಲಿ ಇರಲ್ವಾ ಹಂಗೆ ಇದೆ. ಅಮ್ಮ ನಂಗೆ ಮುಟ್ತಾ ಇದ್ರೇನೆ ಖುಷಿ ಆಗ್ತಿದೆ ನಿಜ. ನೋಡಿ ಯಾವ್ದು ಬೇಕು. ಈಗ ನನಗೆ ಹೆಂಗ್ ಗೊತ್ತಾಗುತ್ತೆ, ಹಣ್ಣು ಚಿಕ್ಕದ್ ನೋಡ್ಬಿಟ್ಟು ತಗೊಳ್ಳೋಣ. ಅಲ್ಲ, ಹೆಂಗ್ ಗೊತ್ತಾಗುತ್ತೆ ಇವಾಗ ಹಣ್ಣಾಗಿದೆಯಾ ಇಲ್ವಾ ಅಂತ? ಹಣ್ಣಾಗಿದೆಯಲ್ಲ ನೋಡಬಹುದು, ಗೊತ್ತಾಗ್ತಾ ಇಲ್ಲ ಸ್ಮೆಲ್. ಹಣ್ಣು ಚೆನ್ನಾಗಿದೆಯಾ ಇಲ್ವಾ ನೋಡಕ್ ಆಗಲ್ಲ ಅಷ್ಟೇ. ನಿಜ, ಹಳಸಿನ ನೋಡ್ಬಿಟ್ಟು ಇಷ್ಟೊಂದು ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀವ್ ಚೆನ್ನಾಗ್ ತಿಂತಾ ಇದ್ರ ಊರಲ್ಲಿ ಹಳಸಿನ ಹಣ್ಣೆಲ್ಲ? ದಿನ ಸಿಗೋದಲ್ಲ, ನಮ್ಗೆ ಚೆನ್ನಾಗ್ ಗೊತ್ತಿರೋದಲ್ಲ ಯಾವ ಮರದ ಚೆನ್ನಾಗಿರುತ್ತೆ ಅಂತ. ಹಳಸಿನ ನೀನು ಎಲ್ಲಾ ಚೆನ್ನಾಗಿರುತ್ತೆ ಅಂತ ನಂಬಕ್ ಆಗಲ್ಲ, ಮರದ ಮೇಲೆ ಡಿಪೆಂಡ್ ಅದು. ಇಲ್ಲ ಸುಮ್ನೆ ಸಿಗೋದೆಲ್ಲ ತಗೊಂಡ್ ತಿಂದ್ರೆ ತಿನ್ಬೇಕಲ್ಲ ಅಂತ ತಿಂತಿ ಅಷ್ಟೇ. ಸಖತ್ತಾಗಿ ಸಿಗುತ್ತೆ ಯಾವಾಗ್ಲೂ ಅಷ್ಟೇ. ಹಳಸಿನ ಹಣ್ಣು ಸೀಸನ್ ಬಂದ್ರೆ ಸಾಕು, ನಮ್ ದೊಡ್ಡಪ್ಪ ಅವ್ರು ತಗೊಂಬಂದ್ ಕೊಡ್ತಾ ಇದ್ರು. ಮಾತ್ರ ಸಖತ್ ಸ್ವೀಟ್ ಇರ್ತಾ ಇತ್ತು. ನಮ್ ಮನೆ ಪಕ್ಕನೆ ಒಂದಿತ್ತು, ಇವಾಗ ಕಟ್ ಮಾಡ್ಬಿಟ್ಟಿರ್ಬೇಕು ಅದು. ಆ ಮರದ ಮಾತ್ರ ಸಖತ್ತಾಗಿರೋದು. ಎನಿ ಟೈಮ್ ಅದ್ರಲ್ಲಿ ಹೋಗಿ ಚೆನ್ನಾಗಿ ತಿಂತಾ ಇದ್ದ. ಕತ್ಕೊಂಡ್ ಬಂದ್ಬಿಡಿವು. ಕದ್ಕೊಂಡು ಕಳ್ತನ ಮಾಡ್ಬಾರ್ದು ಅಂತ ನೀವೇ ಹೇಳಿದ್ರಿ. ಕಳ್ತನ ಮಾಡಬಾರ್ದು ಅಂತ ಹೇಳ್ದೆ, ಮಾಡಿರೋದ್ನ ತಿನ್ಬಾರ್ದು ಅಂತ ಹೇಳ್ದ. ನೋಡಿ ಅವ್ರು ಇವಾಗ ವಿಡಿಯೋ ನೋಡ್ತಾ ಇದ್ರೆ ಅನ್ಕೋತಾರೆ, ಏನಪ್ಪಾ ರಾಕೇಶ್ ಅಪ್ಪ ಒಂದು ಎರಡ ಕೊಡೋರು ಯಾವಾಗ್ಲೂ ಕೊಡತ್ರ. ಇವಾಗೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ, ಇವಾಗ ಯಾರು ಕೊಟ್ರು ತಿನ್ನೋರಿಲ್ಲ ಇವಾಗ. ಕೋತಿ ಎತ್ಕೊಂಡು ಹೋಗೋಣ. ಕಪ್ಪ ಖುಷಿ ನೋಡಪ್ಪ, ಖುಷಿ. ಇಬ್ರು ಮುಖನೂ ಹೊರಳು ಬಿಡ್ತು ಹಳಸಿನ ನೋಡಿದ ತಕ್ಷಣ. ಲಿಟ್ರಲಿ ಗೊತ್ತಾ, ನೀವ್ ಅನ್ಕೊಂಡಿದ್ರ ಹಳಸಿನ ನೋಡಿ ಇಷ್ಟೊಂದು ಖುಷಿ ಆಗುತ್ತೆ ಅಂತ? ಹಳಸಿನ ಸಿಕ್ತಿತ್ತಲ್ಲ ಇಂಡಿಯನ್ ಮಾರ್ಟ್ ಅಲ್ಲುವೆ, ಆದ್ರೆ ಚೆನ್ನಾಗಿರುತ್ತಲ್ಲ ಗೊತ್ತಿಲ್ವಲ್ಲ. 100% ತಗೊಂಡ್ರೆ ಇದು ಗೊತ್ತಿಲ್ಲ 100% ಚೆನ್ನಾಗಿರುತ್ತೋ ಇಲ್ವೋ ಅಂತ. ತಿಂದಾದ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಅವ್ರು ಬಂದಿದ್ದ ದಿನ ಇದೇ ಬಂದಿತ್ತೋ ಬೇರೆ ಅದ್ ಬಂದಿದ್ದು ಯಾರಿಗ್ ಗೊತ್ತು. ಅದೇ ಅವೆಲ್ಲ ಗೊತ್ತಿಲ್ಲ ನಮ್ಗೆ. ನನ್ಗೆ ಗೊತ್ತಿರೋದು ಹೆಂಗೆ ಇಂಡಿಯಾದಲ್ಲಿ ಈ ಮರದ ಚೆನ್ನಾಗಿರುತ್ತೆ, ಈ ಮರದ ಚೆನ್ನಾಗಿರಲ್ಲ ಅಂತ ಗೊತ್ತು. ತಳಿ ಅವೆಲ್ಲ ಗೊತ್ತಿಲ್ಲ. ತಳಿ ಎಲ್ಲ ಒಂದೇ ತರ ತರ್ತಿದ್ರೆ ಚೆನ್ನಾಗಿದ್ದೇ ಇರುತ್ತೆ. ನೋಡಿ ಗೈಸ್, ಅರ್ಧ ಕೆಜಿಗೆ $1 ಇದೆ. 1 LB ಅಂದ್ರೆ ಎಷ್ಟು? ಅರ್ಧ ಕೆಜಿ. 1 LB ಅಂದ್ರೆ ಅರ್ಧ ಕೆಜಿ. ಸೊ $1 ಇದೆ. ಇದು ಮಿನಿಮಮ್ ಒಂದು 20 ಕೆಜಿ ಇರ್ಬೇಕು. ಇದು 20 ಕೆಜಿನ? ಇದು 20 ಇದ್ದೇ ಇರುತ್ತೆ. ದುಡ್ಡು ಕರೆಕ್ಟ್ ಆಗಿ ತಂದಿದ್ಯಾ? ಬಟ್ ಇರೋದು ಇಬ್ರೆ, ನಾವ್ ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ. $40 ಇದು ನೋಡ್ಬಿಟ್ಟು ಸಣ್ಣದಿರೋದ್ ತಗೋಬೇಕಷ್ಟೇ. ಇವತ್ತು ತಿನ್ನೋ ತರ ತಗೊಳ್ರಿ, ಬಾಯಲ್ಲಿ ನೀರ್ ಬರ್ತಾ ಇದೆ ಆಲ್ರೆಡಿ ನಂಗೆ. ನೋಡಂತ ಹಣ್ಣಾಗಿರ್ಬೇಕು. ಇದು ಹಣ್ಣಾಗಿದ್ಯಾ ಗೊತ್ತಿಲ್ಲ, ಹಣ್ಣಾಗಿರುತ್ತೆ ಅನ್ಕೋತೀನಿ. ನೋಡೋಣ. ಡಬ್ 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 ಅಂದ್ರೆ ಹಣ್ಣಾಗಿದೆ ಅಂತ, ಇನ್ನು ಟನ್ 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 ಅಂತಿದ್ರೆ ಹಣ್ಣಾಗಿಲ್ಲ ಅಂತ. ಎರಡು ಸಣ್ಣ ಒಂದೇ ತರ ಕೇಳಿಸ್ತಾ ಇದೆ ಸೌಂಡು. ಇಷ್ಟೇ ಹೇಳ್ಕೊಟ್ರೆ ನಮ್ಮಪ್ಪ ನಮ್ಮಮ್ಮ. ಅವ್ರ ಹಣ್ಣಾಗಿದಿಲ್ಲ, ಕುಯ್ಯಿಂದ ಕುಯ್ತಿದ್ವಿ. ಇಲ್ಲ ಕೊಳ್ತೋದ್ಮೇಲೆ ಗೊತ್ತಾಗಿರೋದು, ಹೋಗಿ ಕೊಳ್ತೋಯ್ತಾ ಇದೆ, ಈಗ ತಿನ್ಬೇಕು ಅಂತ. ಹಂಗೆ ಒಟ್ನಲ್ಲಿ ಹಣ್ಣು ಆಗಿರ್ಬೇಕೆಲ್ಲಾನು. ಸಾಕ ಇದು? ಸಾಕು. ಹಣ್ಣಾಗಿದ್ಯಾ? ಉಂಡೆ ಇದ್ರೆ ಫುಲ್ಲು ತೊಳೆ ಜಾಸ್ತಿ ಇರ್ತಾವಂತೆ. ಈ ತರ ಒಳಗಡೆ ಇದ್ರೆ, ಈ ತರ ಒಳಗಡೆ ಹೋಗಿದ್ರೆ ತೊಳೆ ಜಾಸ್ತಿ ಇರಲ್ವಂತೆ. ಅದೆಲ್ಲ ಎಂಟಿ ಸ್ಪೇಸಸ್.
ನನಗೆ ತೊಳೆ ಜಾಸ್ತಿ ಇರುತ್ತೋ ಇಲ್ಲೋ ನಾವು ಗೊತ್ತಿಲ್ಲ, ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿರ್ಬೇಕಷ್ಟೇ, ಆ ಥರದ್ದು ನೋಡಿ ತಗೊಳ್ಳಿ. ಸರಿ ನೋಡಿ, ನಾನು ಇಲ್ಲಿ ನಾನೇ ಬೆಳೆದಿರೋದು, ನಮ್ದೇ ಇದು ಬ್ರ್ಯಾಂಡ್. ನೋಡ್ತಾ ಹೊಂಟಿ ನಾನು. ಯಾವುದೋ ಒಂದು ತಗೊಳ್ಳಿ ಬೇಗ. ನೋಡಿ ಗೈಸ್, ಆಫ್ಟರ್ ಹಾಫ್ ಆನ್ ಅವರ್ ಆಫ್ ಡಿಸ್ಕಷನ್ ಫೈನಲಿ ನಮ್ಮ ಕೆಂಪ ಅವರು ಒಂದು ಸೆಲೆಕ್ಟ್ ಮಾಡಿ ತಗೊಂಡಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ, ಚೆಕ್ ಮಾಡ್ತಾ ಇದ್ದಾರೆ ಇನ್ನು ಯಾವ್ದು ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ. ಮನೆ ಹೋಗೋದ್ಮೇಲೆ ಹೇಳ್ತೀಯಲ್ಲ, ಇಷ್ಟೆಲ್ಲ ಇದ್ ಮಾಡಿ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಚೆನ್ನಾಗಿರೋ ತಂದಿಲ್ಲ ಅಂತ. ಚೆನ್ನಾಗಿಲ್ಲ ಅಂದ್ರೆ ಸಿಕ್ತಲ್ಲ, ನನಗೆ ಅದೇ ಖುಷಿ ಆಗ್ತಿದೆ. ಬಂದ್ಬಿಟ್ಟು ಆಮೇಲೆ ಏನಾರ ಇರ್ಲಿಲ್ಲ ಅಂದಿದ್ರೆ ಫುಲ್ ಬೇಜಾರಾಗಿ ಹೋಗ್ತಾ ಇತ್ತು. ನೋಡಿ ಗೈಸ್, ಇವಾಗ ತಗೊಂಡಿದೀವಿ ಜಾಕ್ ಫ್ರೂಟ್. ನಮ್ದು ಎಷ್ಟಿದೆ ಗೊತ್ತಾ, $15.03 ಆಗಿದೆ. ಅಂದ್ರೆ ಎಷ್ಟಾಯ್ತು? 15K. 1500. 1000. ನನಗೆ ಒಂದ್ ನಿಮಿಷ ಹೆಂಗ್ ಶಾಕ್ ಆಗೋಯ್ತು ಗೊತ್ತಾ. 15K ನಂಗೆ ಇನ್ನು ಪ್ರೋಸೆಸ್ ಆಗಕ್ಕೆ ಟೈಮ್ ಬೇಕು. 1 year ಆಯ್ತು, ಬಟ್ ಸ್ಟಿಲ್ ನನ್ಗೆ ಇನ್ನು ಆ ಕನ್ವರ್ಷನ್ಸ್ ಎಲ್ಲ ಗೊತ್ತಾಗಲ್ಲ. ಯಾವಾಗ್ಲೂ ಇವರೇ ಹೇಳೋದು 1500 rupees ಆಯ್ತು. 1400 ಆಗುತ್ತೆ ಆಲ್ಮೋಸ್ಟ್. ಆಯ್ತು. ಇಲ್ಲಿ $15.03. ಅದೇ ಓಕೆ. ಅಷ್ಟಾಗುತ್ತೆ ಗೈಸ್. ತಗೊಂಡಿದೀವಿ ಇವಾಗ. ಇಲ್ಲಿ ಮ್ಯಾಪ್ ನೋಡಿ ಹೆಂಗಿದೆ ಅಂತ. ಎಷ್ಟು ರೋಡ್ಸ್, ಎಷ್ಟು ಡಿವಿಯೇಷನ್ಸ್, ಒಳ್ಳೆ ಸ್ನೇಕ್ ಅಂಡ್ ಲ್ಯಾಡರ್ ಅಲ್ವಾ, ಆ ತರ ಇದೆ. ನಾವು ಆಕ್ಚುಲಿ ಯಾವ್ದೋ ಒಂದು ರೋಡ್ ಮಿಸ್ ಮಾಡಿ ಇವಾಗ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 1 to 2 miles ಆದ್ರೂ ಸುತ್ತಾಕೊಂಡು ಮತ್ತೆ ಹೋಗ್ಬೇಕು. ಒಂದ್ 5 ನಿಮಿಷ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಎಲ್ಲಿ ಹೋಗ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ. ನಾವ್ ಮಾತಲ್ಲಿ ಮುಳುಗಿದ್ವಿ. ಇಲ್ಲಿ ನೋಡಿ ಎಲ್ಲೋ ಮಿಸ್ ಆದ್ವಿ. ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಆಪಲ್ ಮ್ಯಾಪ್ ಕರೆಕ್ಟ್ ಅದೇ ತೋರಿಸುತ್ತೆ ಯಾವ ರೋಡ್ ಬೇಕು ಎಲ್ಲ ಅಂತ. ಗೂಗಲ್ ಮ್ಯಾಪ್ ಅಪ್ಡೇಟ್ ಮಾಡ್ಬೇಕು ಅನ್ಕೋತೀನಿ. ಅಪ್ಡೇಟ್ ಆಗಿಲ್ಲ ಅಂತ ಗೂಗಲ್ ಮ್ಯಾಪ್ಸ್. ನೋಡಿ ಹೆಂಗ್ ಹೋದ್ರು. ನೋಡ, ನಿನ್ಗೂ ಬೈಕ್ ರೈಡ್ ಬರಂಗಿದ್ರೆ ಇಬ್ರು ಹಂಗ ಹೋಗ್ಬೋದಾಗಿತ್ತು. ನಾವು ಬೈಕ್ ರೈಡ್ ಲಾಂಗ್ ರೂಟ್ ಅಲ್ಲಿ. ನೋಡಿ ನೀವೇ ಕಳ್ಸ್ಕೊಡ್ತೀರಾ ಅಂತ. ನಿನ್ ಕಾಲೇ ಎಡ್ಕಲ್ವಲ್ಲ ಅಲ್ಲಿ ಏಯ್ ಲಾಂಗ್ ರೂಟ್ ಹೋಗಕ್ಕೆ. ನಿಮ್ಗೆ ಯಾವ್ದಾರ ಒಂದ್ ಸ್ಕೂಟಿ ಕೊಟ್ಕೊಂಡು ಕರ್ಕೊಂಡು ಹೋಗ್ಬೋದು. ಧೂಮ್ ಮಚಾಲೆ ಅಂತ ಅಷ್ಟೇ. ನೋಡಿ, ಸ್ಕೂಟಿಲಿ ಶಾರ್ಟ್ ಗರ್ಲ್ಸ್ ಆರ್ ಆಲ್ವೇಸ್ ಕ್ಯೂಟ್ ಅಂತ. ನಾಟ್ ಅಂಡರ್ಸ್ಟಿಮೇಟಿಂಗ್ ಎನಿ ಶಾರ್ಟ್ ಗರ್ಲ್ಸ್, ದೆನ್ ಓನ್ಲಿ ಮೈ ವೈಫ್. ಅಂಡ್ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಕ್ಳನ್ನೆಲ್ಲ ಸೇರಿಸ್ಕೊಂಡು ಒಂದ್ ಒಳ್ಳೆ ಆಕ್ಟಿವಿಟಿನ ಕಂಡಕ್ಟ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಒಂದ್ ವಿಡಿಯೋ ಹಾಕ್ತೀನಿ, ಹೋಗಿ ಪಟ್ ಅಂತ ನೋಡ್ಕೊಂಡ್ ಬನ್ನಿ. ಅಮೆರಿಕಾದಲ್ಲಿ ಇವಾಗ ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಇವಾಗ 2 months ಫುಲ್ ಹಾಲಿಡೇಸ್ ಅವ್ರಿಗೆ. ನೋಡಿ, ಇವಾಗ ಇಂಡಿಯಾದಲ್ಲಿ ಏನಾದ್ರು ಇದ್ರೆ ನಾವುಗಳೆಲ್ಲ ಏನ್ ಮಾಡ್ತಾ ಇದ್ವಿ, ಅಜ್ಜಿ ಮನೆ ಆತರ ಕಸಿನ್ಸ್ ಮನೆಗೆಲ್ಲ ಹೊಟ್ಟೋಗ್ಬಿಡ್ತಾ ಇದ್ವಿ 1-2 months ಫುಲ್ ಮಜಾ ಮಾಡ್ಕೊಂಡು. ಬಟ್ ಇಲ್ಲಿರೋರ್ಗೆ ಆತರ ಆಪರ್ಚುನಿಟಿ ಇಲ್ಲ. ಸೊ ಏನಂತ ಅಂದ್ರೆ ಮಕ್ಳಿಗಿನ ಆಕ್ಚುಲಿ ಪೇರೆಂಟ್ಸ್ಗೆ ಒಂಥರ ಆಕ್ಟಿವಿಟಿ ಇಲ್ಲಿ. ಮಕ್ಳಿಗೆ ಹಾಲಿಡೇಸ್ ಬಂದ್ಬಿಟ್ರೆ ಸೊ ಪೇರೆಂಟ್ಸ್ ಏನಾದ್ರೂ ಒಂದು ಆಕ್ಟಿವಿಟೀಸ್ ನ ಮಾಡಿಸ್ತಾನೆ ಇರ್ತಾರೆ. ಅದು ನಾವು ಬೇರೆ ಇಲ್ಲಿ ಇಂಡಿಯನ್ ಕಮ್ಯುನಿಟಿ ನಲ್ಲಿ ಇರೋದು ಇಲ್ಲ ಅಮೆರಿಕಾದಲ್ಲಿ. ಸೊ ಇಂಡಿಯನ್ ಕಮ್ಯುನಿಟಿಲಿ ಇದ್ರೆ ಏನ್ ಅಡ್ವಾಂಟೇಜ್ ನೋಡಿ, ಯಾರ್ದಾದ್ರೂ ಪೇರೆಂಟ್ಸ್ ಒಂದೊಂದು ಆಕ್ಟಿವಿಟೀಸ್ ನ ಮಾಡಿಸ್ತಾನೆ ಇರ್ತಾರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಕ್ಳಿಗೆಲ್ಲ ವಾಕಥಾನ್ ಮಾಡಿಸ್ತಾ ಇದಾರೆ. ಅಂಡ್ ಅರೇಂಜ್ಮೆಂಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಳಿಗೆ ರಿಫ್ರೆಶ್ ಆಗ್ಲಿ ಅಂತ ಅನ್ಬಿಟ್ಟು ಸ್ನಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಪೇರೆಂಟ್ಸ್ ಎನ್ಕರೇಜ್ ಮಾಡ್ಕೊಂಡು, ನೀವೇ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಎಲ್ಲ ಮಕ್ಳು ಎಂಜಾಯ್ ಮಾಡ್ತಾ ಇದಾರೆ. ಸೊ ನಿಮ್ಗೂ ತೋರಿಸ್ತೀವಿ ಬನ್ನಿ. ಇವಾಗ ನೋಡಿ, ಏಜ್ ಗ್ರೂಪ್ ಫ್ರಮ್ 4 to 5 ಸ್ಟಾರ್ಟ್ ಆಗ್ತಿದೆ. ಮಕ್ಳು ನೇಮ್ಸ್ ಎಲ್ಲ ಹಾಕಿದ್ದಾರೆ. ಇವಾಗ ಎಲ್ರು ರೆಡಿ ಮಾಡ್ಬಿಟ್ಟು ಮಕ್ಳನ್ನೆಲ್ಲ ನಿಲ್ಸಿದ್ದಾರೆ. ಇವಾಗ ಸ್ಟಾರ್ಟ್ ಆಗುತ್ತೆ ವಾಕಥಾನ್. ನೋಡೋಣ, ನಮಗೂ ಐಡಿಯಾ ಇಲ್ಲ, ನಾವು ಸ್ವಲ್ಪ ಲೇಟ್ ಆಗೇ ಬಂದ್ವಿ. ಆಲ್ರೆಡಿ ಚಿಕ್ಕ ಮಕ್ಳು ಇದೆಲ್ಲ ಆಗೋಗ್ಬಿಟ್ಟಿದೆ. ಈ ಏಜ್ ಗ್ರೂಪ್ ಅವ್ರು ನಡೀತಾ ಇದೆ. ಸೊ ನೋಡೋಣ ಬನ್ನಿ ಹೆಂಗೆ ಮಕ್ಳೆಲ್ಲ ಫುಲ್ಲು ಓಡೋದೆಲ್ಲ ನಡೀತಾರೆ ಅಂತ ಫುಲ್ ಅವ್ರಿಗೂ ಎನ್ಕರೇಜ್ ಮಾಡೋಣ. ನಡೀರಿ ಅಂದ್ರೆ ಎಲ್ಲ ಓಡ್ಕೊಂಡು ಹೋಗ್ತಾ ಇದಾರೆ. ನೋಡಿ ಗೈಸ್, ಇಲ್ಲಿ ಮಕ್ಳಿಗೆ ಓಡ್ಕೊಂಡ್ ಬಂದು ಎಲ್ಲ ಸುಸ್ತಾಗಿರ್ತಾರೆ ಅಂತ ಫುಲ್ ಸ್ನಾಕ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಓಕೆ, ಏನೇನ್ ಸ್ಪೆಷಲ್ ಸ್ನಾಕ್ಸ್ ಇದೆ, ಫ್ರೂಟ್ಸ್ ಇದೆ, ಪಾಪ್ಕಾರ್ನ್, ಬನಾನಾ ಇಟ್ಟಿದ್ದಾರೆ, ಮತ್ತೆ ರಿಫ್ರೆಶ್ಮೆಂಟ್ ಡ್ರಿಂಕ್ಸ್ ಎಲ್ಲ ಇದೆ ಅಂಡ್ ಬಿಸ್ಕೆಟ್ಸ್. ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಮಕ್ಳೆಲ್ಲ ಫುಲ್ ಸುಸ್ತಾಗಿರ್ತಾರಲ್ಲ, ಸೊ ಅವರಿಗೆ ಕೊಡೋದಕ್ಕಂತ. ಅಂಡ್ ಆಲ್ರೆಡಿ ಎಷ್ಟೊಂದ್ ಜನ ಮಕ್ಳೆಲ್ಲ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಕುತ್ಕೊಂಡಿದ್ದಾರೆ ಸ್ನಾಕ್ಸ್ ತಿನ್ಕೊಂಡು ಎಲ್ರು. ನೋಡಿ, ಎಲ್ಲ ಓಡ್ಕೊಂಡ್ ಬಂದ್ಬಿಟ್ಟು ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ. ವಾಟರ್ ಬಾಟಲ್ ಅಲ್ಲಿ ನೀರ್ನ ಸಿಪ್ ಮಾಡ್ಕೊಂಡು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದಾರೆ. ಇದೊಂಥರ ನೋಡೋದಕ್ಕೆ ಖುಷಿ ಅಲ್ವಾ ಮಕ್ಳನ್ನ. ಬೇಸಿಗೆ ರಜದ್ದು ಗಿಡ ನಾಟಿ ಮಾಡಿರೋದು. ಇದು ಒಂದು ಆಕ್ಟಿವಿಟಿನಾ? ಪ್ಲಾಂಟೇಶನ್. ಒಟ್ಟಿಗೆ ಎಲ್ಲ ಕಟ್ ಮಾಡಂಗೇನಿಲ್ಲ, ಅವರೇ ಪ್ಲಾಂಟ್ ಮಾಡಿದಾರೆ ಎಲ್ಲಾನು.
ಸಮ್ಮರ್ ಆಕ್ಟಿವಿಟಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಎಷ್ಟೊಂದು ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿರ್ಬೇಕು. ಬಟ್ ಏನ್ ಬಿಡಾಕ್ತಾರ ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿರೋದು ನೋಡಿದೆಲ್ಲ ಕಾಶನೆಲ್ಲ ಹಾಕಿ ಅವರೇ ಮಾಡಿರೋದು. ಮಕ್ಳು ಮಾಡಿದಾರೆ ಅನ್ಕೊಂಡು ನೋಡಲ್ಲ. ಅಲ್ಲೆಲ್ಲ ಇದು ಬ್ಯಾಂಕ್ ಹಾಕ್ತಿದ್ದಾರೆ ನೋಡಿ. ಫೈನಲಿ 2 days ಆಫ್ ವೇಟ್ ಇಸ್ ಓವರ್. ಸ್ಮೆಲ್ ಅಂತೂ ನನ್ನ ಕೈಲಿ ತಡಿಯಕ್ ಆಗ್ತಾ ಇಲ್ಲ, ಫುಲ್ ಸ್ಮೆಲ್ ಬರ್ತಾ ಇದೆ. ಸೊ ಇವತ್ ಕಟ್ ಮಾಡ್ಲೇಬೇಕು ಅಂತ ಲಿಟ್ರಲಿ ಇವ್ರಿಗೆ ಎಷ್ಟು ಪಾಪ, ಇವತ್ತೇ ಇರ್ಬೇಕಾ ಅಷ್ಟೊಂದ್ ಕೆಲ್ಸ, ಕಂಟಿನ್ಯೂಸ್ ಮೀಟಿಂಗ್ಸ್. ಸೊ ಆಗಿರ್ಲಿಲ್ಲ, ಇವತ್ತು ಕಟ್ ಮಾಡಿ ದೇವ್ರನ್ನ ತಿನ್ಬಿಡೋದು ಚೆನ್ನಾಗಿ. ಗೊತ್ತಾ ರುಚಿಯಾಗಿರ್ಬೇಕು. ಇಲ್ಲೇ ಹಾಕ್ಬಿಟ್ಟಿದಾರೆ ಅದು ಸ್ವೀಟ್ ಜಾಕ್ ಫ್ರೂಟ್ ಅಂತ, ನೋಡೋಣ ಸ್ವೀಟ್ ಇರುತ್ತಾ ಇಲ್ವಾ ಅಂತ. ಕೆಂಪಗಾಗಿರ್ಬೇಕೋ ಇಲ್ಲ ಹಳದಿ ಆಗಿರ್ಬೇಕು ನಿಂಗೆ? ನನಗೆ ಹಳದಿ ಹಣ್ಣು ಇಷ್ಟ. ನನಗೆ ಯೆಲ್ಲೋ ಕಲರ್ ಬರುತ್ತಲ್ಲ ಆ ಹಣ್ಣು ಯೂಶಲಿ ಚೆನ್ನಾಗಿರುತ್ತೆ. ನೋಡೋಣ. ಮೈಗೆ ಎಣ್ಣೆ ಹಚ್ಕೊಂತ ಹೇಳಲ್ವಾ, ಕೈಗೆ ಎಣ್ಣೆ ಹಚ್ಕೋಬೇಕು. ಅಡಿ ಕುಯ್ಯೋವರೆಗೂ ನಿಜ ಚೆನ್ನಾಗಿದೆ. ಸೇಮ್ ಗೊತ್ತಾ, ಇಂಡಿಯಾದಲ್ಲಿ ತಿನ್ನಲ್ವಾ ಟೇಸ್ಟ್, ಹಂಗೆ ಇದೆ, ಡಿಟ್ಟೋ ಹಂಗೆ ಇದೆ ಟೇಸ್ಟ್. ಸಾರ್ಥಕ. ಇಂಡಿಯಾ ಅನ್ಸ್ನೇಳ ಹಂಗೆ ಅಲ್ವಾ ಇರೋದು? ಏನು ಬೇಜಾರೇನಿಲ್ಲ ಗೈಸ್. 1500 rupees 1500 ಕೊಟ್ಟಿದ್ದಕ್ಕೆ ನಿಜ ಬೇಜಾರಿಲ್ಲ. ಚೆನ್ನಾಗಿದೆ ಹಣ್ಣು. ಓ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ. ಆಯ್ತಾ ತಿಂದಿದ್ದು? ಹೆಂಗ್ ತಿಂತಾ ಇದೀರಾ ಅಂದ್ರೆ ತೋರಿಸ್ರಿ ಎಷ್ಟು ಕುಯ್ದಿದೀವಿ ಅಂತ. ಹಾಫ್ ಕುಯ್ದಿದೀವಿ, ಇನ್ನು ಅರ್ಧನ ಹಂಗೆ ಇಟ್ಟಿದೀವಿ ಗೈಸ್, ನಾಳೆ ಕುಯ್ಕೊಳ್ಳೋಣ ಅಂತ. ಇಷ್ಟು ಫುಲ್ ತಿಂತಾಳೆ ಇವಾಗ, ಹೆಂಗ ಊಟ ಮಾಡಿಲ್ಲ ಇನ್ನು, ಇಷ್ಟು ಫುಲ್ ತಿನ್ಕೋತಾಳೆ. ಇಷ್ಟು ಫುಲ್ ತಿಂದ್ರೆ ಅಷ್ಟೇ, ಆಮೇಲೆ ಫುಲ್ ಲೂಸ್ ಮೋಷನ್. ಹಂಗೆ ಹೇಳಿರೋದು, ಅಷ್ಟು ಹಲಸಿನ ಹಣ್ಣು ತಿನ್ನು, ಉಂಡು ಮಾವಿನ ಹಣ್ಣು ತಿನ್ನು ಅಂತ. ಇನ್ನು ಅಷ್ಟು ಇದೆಯಲ್ಲ ತಿನ್ಕೊಂಬಿಡು ಫುಲ್ಲು. ಆಯ್ತಾಯ್ತು ತಿನ್ನೋಣ. ಹಿರಿಕ್ರ ಅದನ್ನೇ ಹೇಳಿರೋದು. ಆಯ್ತು ಆಯ್ತು, ಹಸ್ಕೊಂಡಿದ್ರೆ ಫುಲ್ ಹಣ್ಸ್ಕೊಂಡ್ ತಿನ್ಬೇಕು ಅಂತ. ಓಕೆ ನೋಡಿ ಗಾಯ್ಸ್, ಇಷ್ಟ ಆಗಿದೆ ಇವಾಗ. ಚೆನ್ನಾಗಿದೆ ಟೇಸ್ಟ್. 1 year ಆಗಿತ್ತು ಲಿಟ್ರಲಿ ತಿಂದು, ಸೊ ಇಬ್ರಿಗೂ ಚೆನ್ನಾಗಿ ಅನಿಸ್ತು. ಓಕೆ ಗಾಯ್ಸ್, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.